ಅಕ್ಷರ ದಾಸೋಹ ನೌಕರರ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಗ್ರಾಮ ಪಂಚಾಯಿತಿ ನೌಕರರು ಹಾಗೂ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ವಿವಿಧ ಬೇಡಿಕೆಗಳನ್ನ ಪರಿಹಾರಕ್ಕೆ ಒತ್ತಾಯಿಸಿ ಕರ್ನಾಟಕದ ರಾಜ್ಯ ನೌಕರರ ಸಂಘ ಸಿಐಟಿಯು ಸುರಪುರ ತಾಲೂಕು ಘಟಕದಿಂದ ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ಸಂಘಟನೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ಹಾಗೂ ನೌಕರರು ಸೇರಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗುತ್ತಾ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆಯನ್ನು ನಡೆಸಿದರು. ಅಂಗನವಾಡಿ ನೌಕರರ ಬೇಡಿಕೆಗಳು ಹೇಗಿವೆ? ಎಫ್ಆರ್ಎಸ್ ಅನ್ನ ಕಡ್ಡಾಯ ಮಾಡಬಾರದು. ಟಿಎಚ್ಆರ್ ಮೂಲಕ ಫಲಾನುಭವಿಗಳ ಪೋಷನ್ ಟ್ರ್ಯಾಕ್ಟರ್ನ ಕೆಲಸಗಳಲ್ಲಿ ಅಂಗನವಾಡಿ ನೌಕರರಿಗೆ ತೊಂದರೆ ಕೊಡಬಾರದು. ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ನೌಕರರನ್ನ ಕಾಯಂಗೊಳಿಸಬೇಕು. 25,000 ಕನಿಷ್ಠ ವೇತನ, 10,000 ಮಾಸಿಕ ಪಿಂಚಣಿ ಕೊಡಬೇಕು. ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಪ್ರಾರಂಭಿಸಬೇಕು. ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳು ನೀಡಬೇಕು. ಬಿಎಲ್ಒ ಮತ್ತು ಜನಗಣತಿ ಮುಂತಾದ ಕೆಲಸಗಳಿಗೆ ನೇಮಿಸಬಾರದು ಎಂದು ಬಸಮ್ಮ ಆಳ್ದಳ ಅಂಗನವಾಡಿ ನೌಕರರ ತಾಲೂಕು ಅಧ್ಯಕ್ಷ ಮಾತನಾಡಿದರು. ಹಾಗೂ ದಾವಿಲ್ ಸಾಬ್ ನದಾಫ್ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಹಾಗೂ ಸೈಯದಾ ಬೇಗಂ ಅಕ್ಷರ ದಾಸೋಹ ನೌಕರರ ಸಂಘ ತಾಲೂಕು ಅಧ್ಯಕ್ಷರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಮುಖಂಡರು, ಅಂಗನವಾಡಿ ನೌಕರರು ಹಾಗೂ ಅಕ್ಷರ ದಾಸೋಹ ನೌಕರರು, ಗ್ರಾಮ ಪಂಚಾಯಿತಿ ನೌಕರರು, ಕೂಲಿಕಾರರು ಉಪಸ್ಥಿತರಿದ್ದರು. ಅದು ಸರಿಯಾಗಿಲ್ಲ. ಊರ ಜನರು ನಮಗೆ ಒತ್ತಡ ಮಾಡ್ತಾರೆ. ಏನಾರ ಸ್ವಲ್ಪ ನಾವು ಹೋಗ್ಲಿ ನಮ್ಮ ಬ್ಯಾಗ್ ಚೆಕ್ ಮಾಡ್ತಾರೆ. ಏನಾರ ನಮ್ ಕೆಲಸ ನಮ್ಗ ಗೊತ್ತಿರಿ. ಒಂದ್ ಮುಂಜಾನೆ 9 4 ತನ ನಾವು ಕೆಲಸ ಮಾಡ್ತೀವಿ. ಒಂದ್ ಹೆಲ್ಪರ್ ಆಗಲಿ ಕಡಿಮೆ ಅದ. ಸರ್ಕಾರಕ್ಕೆ ನಾವು ಇಲ್ಲಿಂದ ಏನು ಹೇಳ್ತೀವಿ, ಹೆಚ್ಚಿಗೆ ಮಾಡಬೇಕು, ಹೆಚ್ಚಿಗೆ ಮಾಡಬೇಕು. ನಮ್ಮ ಪೆನ್ಷನ್ ಕೊಟ್ಟು ಮತ್ತೆ ಕಡಿಮೆ ಇದು ಹಿಡಿದು ಕೊಡಬೇಕು. ಈಗ ಮನೆ 12 ನಮ್ಮ ಸಿಆರ್ಟಿಒ ವತಿಯಿಂದ ಈಗ ನಾವು ಬೇಡಿಕೆಯಲ್ಲಿ ಇಟ್ಟಿವ್ರಿ. 2011 2025 ಒಳಗೆ ಯಾರು ರಿಟೈರ್ಮೆಂಟ್ ಆಗ್ಯಾರ ಅವ್ರಿಗೆ ಕೊಡಬೇಕು. ಮನೆಗೆ ಹೋದ್ರು ಅವ್ರು